ಹಾಯ್ ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ. ನಾನಿವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಮ್ಮ ಮನೆ ಹೋಮ್ ಟೂರ್ ಮಾಡ್ತಿದ್ದೀನಿ. ಬನ್ನಿ ಹೋಮ್ ಟೂರ್ ನೋಡೋಣ ಹೇಗಿದೆ ಅಂತ. ನಮ್ಮ ಮನೆ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ಓಕೆ, ಇದು ನಮ್ಮ ಮನೆಗೆ ಬರ್ತಾ ಇದ್ದಂಗೆ ರಂಗೋಲಿ ಸಿಗುತ್ತೆ. ಮನೆ ಓಪನ್. ನಮ್ಮದು ಮನೆ ಹೇಗಿದೆ, ನಾವು ಒಂದು ಮನಿ ಪ್ಲ್ಯಾಂಟ್ ಹಾಕಿದ್ದೀವಿ. ಮನಿ ಪ್ಲ್ಯಾಂಟ್ ಇದೆ ನಮ್ಮ ಮನೆ ಹತ್ರ. ಇದು ನಾನೇ ಹಾಕಿರೋದು ಮನಿ ಪ್ಲ್ಯಾಂಟು. ಅಂದರೆ ಈಗ ಎಂಟ್ರೆನ್ಸ್ ತೊಗೊತಾ ಇದ್ದೀವಿ. ಈಗ ಎಂಟ್ರೆನ್ಸು ಒಳಗಡೆ ಇದು ಹಾಲು. ಫಸ್ಟ್ ಸ್ಟಾರ್ಟಿಂಗ್ಗೆ ಹಾಲಿದೆ ನಮ್ಮ ಮನೆಯಲ್ಲಿ. ಹಾಲು ಮತ್ತು ಕ್ಯಾಲೆಂಡ್ರು, ಇದು ಮಾಮೂಲಿ ಇದು ಹಾರ್ಸು, ಮತ್ತು ನನ್ನ ಮಗಳು ಮೆಮೊರೀಸ್ ಫೋಟೋ, ಟಿ ವಿ. ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ ನಾವು ಎಲೆದು ಇದನ್ನು ಹಾಕಿದ್ದೀವಿ. ಫಿಶ್ ಟ್ಯಾಂಕ್ ಇದೆ ನಮ್ಮದು ಒಂದು. ಅದರಲ್ಲಿ 2 ಬಾವಿಡಾಲ್ ಇದೆ, 2 ಫಿಶ್ ಇದೆ. ನನ್ನ ಮಗಳು ನೋಡಿ ಯಾವ ಥರ ಗೀಜಾಕ್ಬಿಟ್ಟಿದ್ದಾಳೆ. ಇಲ್ಲಿ ನೋಡಿ ನನ್ನ ಮಗಳು ಏನು ಮಾಡ್ತಾ ಇದ್ದಾಳೆ ಅಂತ ಬರ್ಕೊತಾ ಇದ್ದಾಳೆ ಏನೋ. ಹಾಗೆ ಬಂತು ಅಂದರೆ ಇದು ನಾನು ಕೂತ್ಕೊಳ್ಳೋ ಚೇರು, ಟಿ ವಿ ನೋಡೋದಕ್ಕೆ. ನಾನು ಸಪ್ರೇಟಾಗಿ ಕೂತ್ಕೊಳ್ಳೋಕ್ಕೆ ಅಂತಲೇ ತಂದಿಟ್ಕೊಂಡಿದ್ದೀನಿ. ನನಗೆ ಬ್ಯಾಕ್ ಪೇನ್ ಬರುತ್ತೆ, ಅದಕ್ಕೋಸ್ಕರ. ಇದು ಟೇಬಲ್, ಶೋಕೇಸ್ ಇದೆ. ಶೋಕೇಸ್ನಲ್ಲಿ ಡಕ್ಕಿ ಇದೆ ಮತ್ತು ಟಾಯ್ಸ್ ಇದೆ ನನ್ನ ಮಗಳದೆಲ್ಲ. ಇದು ನನ್ನ ಟೆಡಿ ಬೇರ್, ನನ್ನ ಮಗಳದು. ಇರೋದೆಲ್ಲ ನನ್ನ ಮಗಳದೇ. ಇದು ನಾವೇ ಡೆಕೋರೇಟ್ ಮಾಡಿರೋದು, ನಾವೇ ಓನ್ ಕ್ರಿಯೇಟ್ ಮಾಡಿರೋದು. ಇದೆಲ್ಲ ಲೈಟಿಂಗ್ಸ್ ಎಲ್ಲ ಇದೆ ದೇವ್ರ ಮನೆಗೆ. ದೇವ್ರ ಮನೆ ತೋರಿಸ್ತೀನಿ ಬನ್ನಿ. ಈಗ ಹೇಗಿದೆ ನೋಡಿ. ಈಗ ಕಿಚನ್ ಇದು. ಈ ಕಡೆನೇ ಸ್ಮಾಲ್ ಚಿಕ್ಕ ಕಿಚನ್ ನಮ್ಮದು, ಏನು ಅಷ್ಟೇನು ದೊಡ್ಡದಾಗಿಲ್ಲ. ಇಲ್ಲಿ ಫ್ರಿಜ್ಜು, ಇದು ನಾವು ತೊಗೊಂಡು ಅಲ್ಲೇ ಒಂದು 7 ಇಯರ್ಸ್ ಆಯಿತು ಫ್ರಿಜ್ಜು. ನಾವಿನ್ನೂ ಚೇಂಜ್ ಮಾಡಿಲ್ಲ, ಅದರಲ್ಲೇ ಇದ್ದೀವಿ. ಅದು ಇನ್ನೂ ಚೆನ್ನಾಗಿದೆ, ಅದಕ್ಕೋಸ್ಕರ ಚೇಂಜ್ ಮಾಡಿಲ್ಲ. ಲೈಟಿಂಗ್ಸು ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ, ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಕಿಚನ್ಗೆ ನನ್ನ ವೈಫ್ ಮಾಡ್ಕೊಂಡಿರೋದು ಲೈಟಿಂಗ್ಸು. ವಾಟರು ಮತ್ತು ಎಲ್ಲ ಇಟ್ಕೊಂಡಿದ್ದೀವಿ. ಆ ಕಡೆ ಮಿಕ್ಸಿ ಇದೆ ನಮ್ಮದು. ನಾವು ಆ ಕಡೆ ಇರೋ ಸ್ಪೇಸಲ್ಲೇ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂದ್ಕೊತೀನಿ. ಇದು ಸಕ್ಕರೆ ಮತ್ತು ಸಾಲ್ಟು ಅವೆರಡಕ್ಕೆ ಆಯಿಲ್ಟು. ಮತ್ತು ಇದು ನಾವು ಪ್ಲಾಂಟ್ ಇದು, ಆದರೆ ನಾವು ಯೂಸ್ ಆಗುತ್ತೆ ಅಂತ ಎಲ್ಲಕ್ಕೂ ಇಟ್ಕೊಂಡಿದ್ದೀವಿ ಅದಕ್ಕೆ. ಈ ಕಡೆ ಬಂದುಬಿಟ್ಟು ತವಾಗಳಿಟ್ಟಿದ್ದೀವಿ, ಕಾಫಿ ಜಗ್ಗು. ಇಲ್ಲಿ ಸಿಂಕ್ ಇದೆ, ಒಂದು ಸಿಂಕ್ ಇದೆ ನಮ್ಮದು. ಮತ್ತು ಕುಕ್ಕಿಂಗ್ ಸ್ಟವ್. ಇದು ಪಾತ್ರೆಗಳೆಲ್ಲ ಈ ಥರ ಸ್ಟೆಪ್ ಬೈ ಸ್ಟೆಪ್ ಜೋಡಿಸಿದ್ದೀವಿ. ನೋಡಿ ಹೇಗಿದೆ ಅಂತ ನೋಡಿ. ಇದು ಫುಲ್ಲು ನಮ್ಮದು ಕಿಚನ್ ಹೇಗಿದೆ ಕಮೆಂಟ್ ಮಾಡಿ. ಮತ್ತು ಇಷ್ಟೇ. ನಾವು ಈರುಳ್ಳಿ ಪುಟ್ಟಿನ ಈ ಸೈಡ್ಗೆ ಸಿಂಕ್ ಹತ್ರನೇ ಕೆಳಗಡೆನೇ ಇಟ್ಟಿದ್ದೀವಿ, ಯಾಕಂದರೆ ಸ್ಪೇಸ್ ಇಲ್ಲ ನಮ್ಮ ಮನೆ. ಚಿಕ್ಕದು ಕಿಚನ್ನು, ಆದ್ರೂ ಚೆನ್ನಾಗಿದೆ. ಚಿಕ್ಕಕ್ಕೆ ಚೊಕ್ಕವಾಗಿದೆ ನಮ್ಮ ಮನೆ ಕಿಚನ್ನು, ಅಷ್ಟೇನು ದೊಡ್ಡದಿಲ್ಲ. ಇದು ಬನ್ನಿ ಈಗ ನಮ್ಮದು ದೇವ್ರ ಮನೆ. ಇದು ನಮ್ಮದು ಮನೆ ದೇವರು, ಮತ್ತು ಗಣೇಶ, ಮತ್ತು ಈಶ್ವರ, ಆಮೇಲೆ ದುರ್ಗಾ ಪರಮೇಶ್ವರಿ, ಆಮೇಲೆ ವರಮಹಾಲಕ್ಷ್ಮಿ ಎಲ್ಲ ಇಟ್ಕೊಂಡಿದ್ದೀವಿ. ರಾಘವೇಂದ್ರ, ನನಗೆ ರಾಘವೇಂದ್ರ ಅಂದರೆ ಇಷ್ಟ, ಸಾಯಿಬಾಬಾ ಅಂದರೆ ಇಷ್ಟ, ಅದಕ್ಕೆ ಇಟ್ಕೊಂಡು. ನಮ್ಗೆ ಯಾರ್ಯಾರಿಗೆ ಯಾವ್ಯಾವ ದೇವ್ರು ಇಷ್ಟ ಅದೆಲ್ಲ ಫೋಟೋನೂ ಇಟ್ಕೊಂಡಿದ್ದೀವಿ ನಾವು. ನೋಡಿ ಹೇಗಿದೆ ನಮ್ಮ ಮನೆ, ದೇವ್ರ ಮನೆ. ಸಾಯಿಬಾಬಾ ಮತ್ತು ಗಣೇಶ, ಬೆಳ್ಳಿ ಗಣೇಶ ಇದೆ ನಮ್ಮ ಮನೆಯಲ್ಲಿ. ಅದು ನಾನೇನೇ ತಂದಿರೋದು. ಹೇಗಿದೆ ನೋಡಿ. ಲಕ್ಷ್ಮಿ. ಮತ್ತು ಇಲ್ಲಿ ನಾವು ಎಲ್ಲ ಎಲೆಗಳದ್ದು ಡಿಸೈನ್ ಇದೆಯಲ್ಲ, ಅದು ನ್ಯಾಚುರಲಾಗಿ ಕಾಣುತ್ತೆ ಅಂತ ಅಲ್ಲೆಲ್ಲ ಬಿಟ್ಟಿದ್ದೀವಿ ಎಲೆದು. ನೋಡಿ ಇಲ್ಲಿ ಯಾವ ಥರ ಬಿಟ್ಟಿದ್ದೀವಿ ಅಂತ. ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟ ಆದರೆ ಕಮೆಂಟ್ ಮಾಡಿ, ನೋಡಿಬಿಟ್ಟು ಏನು ಅಂತ ಒಂದು ಕಮೆಂಟ್ ಮಾಡಿ. ಇದು ಓಕೆನಾ. ಹೇಗಿದೆ ನೋಡಿ. ಇದು ಬಂದುಬಿಟ್ಟು ಶೋಕೇಸ್. ಇದು ನನ್ನ ಮಗಳದು ಬ್ಯಾಗೆಲ್ಲ ಇಟ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊತಾ ಇದ್ದಾಳೆ. ಇದು ನಮ್ಮದು ಶೋಕೇಸ್. ಡಕ್ಕಿದೆ ಮತ್ತು ಟೆಡಿ ಬೇರ್ಸ್ ಇದೆ. ನನ್ನ ಮಗಳದೇ ಮೆಮೊರೀಸ್ ಎಲ್ಲ ನನ್ನ ಮಗಳದೇ ಇದೆಲ್ಲ. ನಾವೇನು ತೊಗೊಂಡಿತ್ತಿಲ್ಲ. ಫಸ್ಟು ನಾನು ನನ್ನ ವೈಫು ಇದ್ದಾಗ ಕೆಲಸಕ್ಕೆ ಹೋಗ್ಬೇಕಾದ್ರೆ
ಈಗ ನನ್ನ ಮಗಳು ಬಂದಮೇಲೆ ಅವಳೆಲ್ಲ ಟಾಯ್ಸ್ನ ತೊಗೊಂಡಿರೋ ಎಲ್ಲ ಫಿಲ್ ಮಾಡಿದ್ದಾಳೆ ನಮ್ಮ ಮನೆಯಲ್ಲಿ. ಇದು ವಾಷಿಂಗ್ ಮಿಷಿನ್ ನಮ್ಮ ಮನೆಯದು. ವಾಷಿಂಗ್ ಮಿಷಿನ್, ಇದು ಸಿಂಕು, ಇಲ್ಲೊಂದು ಪುಟಾಣಿ ಕನ್ನಡಿ ಇಟ್ಕೊಂಡಿದ್ದೀವಿ. ಇದು ನಮ್ಮ ಮನೆ ಸ್ನಾನದ ಮನೆ, ಹೇಗಿದೆ ಕಮೆಂಟ್ ಮಾಡಿ. ಅಲ್ಲೊಂದು ಗೀಝರ್ ಇದೆ, ಮತ್ತು ಇದ್ರ ಜೊತೆನೇ ಆ ಕಡೆ ಸೈಡ್ಗೆ ಬಾತ್ರೂಮ್ ಇದೆ. ಇದು ನಮ್ಮ ಮನೆ ಬಾತ್ರೂಮ್. ನೆಕ್ಸ್ಟ್ ಇದು ಒಂದು ಸಿಂಗಲ್ ಬೆಡ್ರೂಮ್. ಇದು ಸಿಂಗಲ್ ಬೆಡ್ರೂಮ್ ಹೌಸ್. ಇದು ಸಿಂಗಲ್ ಬೆಡ್ರೂಮ್, ಇದು ಬೆಡ್ರೂಮು. ಅಲ್ಲೇ ಒಂದು ಬೀರು ಇಟ್ಕೊಂಡಿದ್ದೀವಿ ನಾವು, ಕಬೋರ್ಡು. ಇಲ್ಲಿ ಒಂದು ಮಂಚ ಇದೆ, ಮತ್ತು ಇದು ಟ್ರೈಪಾಡ್, ಲೈಟಿಂಗ್ಸ್ದು. ಇಲ್ಲೊಂದು ವಿಂಡೋ ಇದೆ, ತುಂಬ ಬೆಳಕು ಬರುತ್ತೆ, ಚೆನ್ನಾಗಿದೆ ಇದು ವಿಂಡೋ. ನಾವು ವಿಂಡೋ ಫುಲ್ ಎಲ್ಲ ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಇಲ್ಲಿದೆ ಪ್ಲಗ್ಸ್ ಇದೆ. ಆ ಕಡೆ ಹ್ಯಾಂಗರ್ ಇದೆ, ಬಟ್ಟೆ ಹ್ಯಾಂಗರ್ ಇದೆ ಈ ಕಡೆ. ಮತ್ತು ಇಲ್ಲೊಂದು ದೊಡ್ಡ ಮಿರರ್ ಇದೆ ನಮ್ಮದು, ನಾವೇ ಮಾಡಿಸ್ಕೊಬಂದಿದ್ದು ಮಿರರ್, ಅದು ತಂದಿದ್ದೇನಲ್ಲ. ಇದು ಅದರೊಳಗಡೆ ಅದು ಏನೇನು ಐಟಮ್ಸ್ ಬೇಕು ಅದೆಲ್ಲ ಇಟ್ಕೊಂಡಿದ್ದಾರೆ ನಮ್ಮ ವೈಫು ಮತ್ತು ನನ್ನ ಮಗಳದ್ದು ಮೇಕಪ್ ಕಿಟ್ಸ್ ಎಲ್ಲ ಇದೆ. ಸೊ ಇದು ನಮ್ಮದು ವಾಷಿಂಗ್ ಮಿಷಿನ್. ನನ್ನ ಮಗಳು ನೋಡಿ ಏನು ಮಾಡ್ತಾ ಇದ್ದಾಳೆ ಅಂತ, ಏನೋ ಆಟ ಆಡ್ತಾ ಇದ್ದಾಳೆ, ಕಿತಾಪತಿ. ಅವಳು ಸುಮ್ಮನೆ ಇರೋದೇ ಇಲ್ಲ, ಏನೇನಾರ ಕಿತಾಪತಿ ಮಾಡ್ತಾ ಇರ್ತಾಳೆ. ಸೊ ಇದು ನಮ್ಮ ಹೋಮ್ ಟೂರ್. ಹೇಗಿತ್ತು ಕಮೆಂಟ್ ಮಾಡಿ ಪ್ಲೀಸ್.